ಇನ್ನು ಜಾತಿ ಗಣತಿ ಮಧ್ಯ ಧರ್ಮಯುದ್ಧವೂ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಅತ್ತ ಅನೇಕ ಲಿಂಗಾಯತ ಶ್ರೀಗಳು ಈಗಾಗಲೇ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಅಂತ ನೇರವಾಗಿಯೇ ಅಭಿಯಾನವನ್ನು ಮಾಡಿದರು, ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಈಗ ಅದೇ ಲಿಂಗಾಯತ ಧರ್ಮದ ಅನೇಕ ಶ್ರೀಗಳು, ಪ್ರಮುಖವಾಗಿ ಸಿದ್ದರಾಮ ಶ್ರೀಗಳು ಸೇರಿದಂತೆ, ತೋಂಟದಾರ್ಯ ಶ್ರೀಗಳು ಸೇರಿದಂತೆ ಅನೇಕ ಶ್ರೀಗಳು ನಮ್ಮದು ಪ್ರತ್ಯೇಕ ಧರ್ಮ, ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ವಿಭಿನ್ನತೆ ಬೇಡ, ಧರ್ಮದ ಕಾಲಂನಲ್ಲಿ ಇತರೆ ಅಥವಾ ಲಿಂಗಾಯತ ಅಂತಲೇ ಬರೆಸಿ ಅಂತ ಹೇಳ್ತಿದ್ದಾರೆ. ಈಗ ವೀರಶೈವ ಮತ್ತು ಲಿಂಗಾಯತ ನಡುವೆ ಹಿಂದೂ ಮತ್ತು ಲಿಂಗಾಯತ ಲಡಾಯಿ ತುಂಬ ಜೋರಾಗಿ ನಡೀತಾ ಇದೆ. ರಾಜ್ಯಾದ್ಯಂತ ಹೆಚ್ಚಾಯಿತು ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು. ಧರ್ಮದ ಅಭಿಮಾನದಿಂದ ಧರ್ಮದ ಕಾಲದಲ್ಲಿ ಲಿಂಗಾಯತನೇ ಬರೆಸಬೇಕು. ವೀರಶೈವ ಪಂಚಮಸಾಲಿ ನಾಯಕರಿಂದ ಪರ ವಿರೋಧ ವಾದ. ಮೋದಿ ಸರ್ಕಾರ ಪ್ರತ್ಯೇಕ ಲಿಂಗಾಯತ ಕೊಡಿ ಅಂತ ಕೇಳಿದಾಗ ಅವರು ಒಂದು ಪತ್ರವನ್ನು ಬರೆದರು. ಲಿಂಗಾಯತ ಧರ್ಮದ ಮಾನ್ಯತೆ ಕಷ್ಟ ಸಾಧ್ಯ ಅಂತ ಹೇಳಿದ್ರು. ಜಾತಿ ಸಮೀಕ್ಷೆ ಮಧ್ಯೆ ಧರ್ಮ ಯುದ್ಧ. ವೀರಶೈವ ಲಿಂಗಾಯತರಲ್ಲಿ ಧರ್ಮದ ಯುದ್ಧ ಪರ ವಿರೋಧಕ್ಕೆ ಕಾರಣವಾಗಿದೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸ್ವತಂತ್ರ ಲಿಂಗಾಯತ ಧರ್ಮದ ಕೂಗೆಬ್ಬಿಸಿದ್ದಾರೆ. ಗದುಗಿನ ತೋಂಟದಾರ್ಯ ಮಠದ ತೋಂಟದ ಸಿದ್ದರಾಮ ಶ್ರೀಗಳು ಸಾಣೆಹಳ್ಳಿ ಶಿವಾಚಾರ್ಯ ಶ್ರೀ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಬರೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದಕ್ಕಾಗಿ ಬಸವ ಸಂಸ್ಕೃತಿ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟಿರೋದು ಸುಳ್ಳಲ್ಲ. ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದೇ ಬರೆಸಬೇಕು. ಗದುಗಿನ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀ ಹೇಳಿಕೆ. ಇಂದು ಚಿತ್ರದುರ್ಗದ ಮುರುಘಾ ಮಠದಲ್ಲಿ ನಡೆದ ಬಸವ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಬಗ್ಗೆ ಗದುಗಿನ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀ ಪ್ರಸ್ತಾಪ ಮಾಡಿದ್ರು. ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದೇ ಬರೆಸಬೇಕು ಅಂದ್ರು. ನಾವೆಲ್ಲರೂ ಧರ್ಮದ ಅಭಿಮಾನದಿಂದ ಧರ್ಮದ ಕಾಲದಲ್ಲಿ ಲಿಂಗಾಯತನೇ ಬರೆಸಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು. ನಮ್ಮೆಲ್ಲರಿಗೂ ಧರ್ಮಾಭಿಮಾನ ಬೇಕು. ಇದರ ಅರ್ಥ ಬೇರೆ ಧರ್ಮಗಳನ್ನ ದೂಷಿಸಬೇಕು ಅಂತಲ್ಲ. ನಮ್ಮದು ಸ್ವಧರ್ಮ ನಿಷ್ಠೆ ಇರಬೇಕು, ಪರಧರ್ಮ ಸಹಿಷ್ಣುತೆ ಇರಬೇಕು. ಆ ದಿಸೆಯಲ್ಲಿ ಧರ್ಮದ ಕಾಲಂನಲ್ಲಿ ನಮ್ಮ ಧರ್ಮದ ಹೆಸರನ್ನ ಲಿಂಗಾಯತ ಬಹಳ ಸ್ಪಷ್ಟವಾಗಿ ನಮೂದಿಸಬೇಕು. ಆದ್ರೆ ಇದಕ್ಕೆ ಪಂಚಮಸಾಲಿ ಶ್ರೀಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ಬರೆಸಬೇಕು, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತಾನೆ ಬರೆಸಬೇಕು ಅಂತ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಹೇಳಿದ್ರು. ಈ ಧರ್ಮದ ವಿಚಾರದಲ್ಲಿ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ. ಮಾನ್ಯತೆ ಸಿಕ್ಕಿದಾಗ ಅವರು ಹೇಳೋದು ಅವ್ರ ಧರ್ಮ, ಅವ್ರು ಒಪ್ಕೋದು ಬಿಡೋದು ನಮ್ಮ ಧರ್ಮ. ಹಾಗೆ ನಮ್ಮ ಸಮುದಾಯ ಏನಿದೆ, ಲಿಂಗಾಯತರಲ್ಲಿ ಬಹುದೊಡ್ಡ ಸಂಖ್ಯಾತ ಪಂಚಮಸಾಲಿಗಳೇನಿದ್ದಾರೆ, ನಾವು ಒಂದನ್ನು ರವಾನೆ ಮಾಡಿದ್ದೇವೆ. ಧರ್ಮದಲ್ಲಿ ನೀವು ಹಿಂದೂ ಅಂತಲೇ ಬರೆಸಬೇಕು, ಜಾತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತಲೇ ಬರೆಸಬೇಕು ಅಂತ ಆ ಒಂದು ಸಂದೇಶವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ನಾವು ಅವರು ಹಾರ್ದಿಕವಾಗಿದ್ದೇವೆ, ಅವರು ಎಲ್ಲ ವಿಚಾರ ಒಪ್ಕೋಬೇಕಂತಲ್ಲ. ಇನ್ನು TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಮಾತನಾಡಿ, ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಕೇಂದ್ರ ಕಷ್ಟ ಸಾಧ್ಯ ಅಂದಿದೆ ಅಂದ್ರು. 2003ನೇ ಇಸ್ವಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಹೋದರು. ಆವಾಗೂ ಅವರೆಂದರು ವೀರಶೈವ ಅನ್ನೋದು ಸನಾತನ ಭಾಗ, ಸನಾತನ ಸಂಸ್ಕೃತಿಯ ಒಂದು ಭಾಗ, ಹಿಂದುವಿನ ಒಂದು ಭಾಗ ಅಂಥೇಳಿ ಆವಾಗ ಅನ್ನೋದು ತಿರಸ್ಕಾರ ಆಯಿತು. ಆಮೇಲೆ 2018ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಭಾಳ ದೊಡ್ಡ ಮಟ್ಟದ ಪ್ರತ್ಯೇಕ ಹೋರಾಟ ಆಯಿತು. ಕೇಂದ್ರ ಮೋದಿ ಸರ್ಕಾರಕ್ಕೆ ಹೋಯಿತು. ಮೋದಿ ಸರ್ಕಾರ ಪ್ರತ್ಯೇಕ ಲಿಂಗಾಯತ ಕೊಡಿ ಅಂತ ಕೇಳಿದಾಗ ಅವರು ಒಂದು ಪತ್ರವನ್ನು ಬರೆದರು. ಲಿಂಗಾಯತ ಧರ್ಮದ ಮಾನ್ಯತೆ ಕೊಡಲು ಕಷ್ಟ ಸಾಧ್ಯ ಅಂತ ಹೇಳಿದರು. ಪಂಚಮಸಾಲಿ ಪೀಠದಿಂದ ಬಸವಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆಯಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ವಚನಾನಂದ ಶ್ರೀ ಹೇಳಿದರು. ಅದು ಅವರ ಪೀಠದ ಟ್ರಸ್ಟ್ನ ಆಂತರಿಕ ವಿಚಾರ. ಆ ಆಂತರಿಕ ವಿಚಾರದಲ್ಲಿ ನಾವು ಮಾತನಾಡೋದು ಸೂಕ್ತವಲ್ಲ. ಯಾಕಂದರೆ ಸರಿಯಾಗಿ ನಮಗೆ ಮಾಹಿತಿ ಇಲ್ಲ. ನಮಗೆ ಸರಿಯಾಗಿ ಮಾಹಿತಿ ಇಲ್ಲದ್ರಿಂದ ನಾವು ಆಡುವಂಥ ಪ್ರತಿಯೊಂದು ಮಾತು ನಿಮ್ಮ ಪಾತ್ರ ಏನಿಲ್ಲ ಅದರಲ್ಲಿ, ನಥಿಂಗ್. ಇನ್ನು ಪಂಚಮಸಾಲಿ ಪೀಠದಿಂದ ಬಸವಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆ ಬೆನ್ನಲ್ಲೇ ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ಸಮುದಾಯದ ಶಾಸಕರ ಸಭೆ ಮಾಡಲಾಯಿತು. ಶಾಸಕರಾದ ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲದ್, ಸಿದ್ದು ಸೌದಿ, ಮಾಜಿ ಶಾಸಕ ಎಚ್ ಶಿವಶಂಕರ್ ಸೇರಿದಂತೆ ಹಲವರು ಉಪಸ್ಥಿತಿ ಇದ್ರು. ಸಭೆಯಲ್ಲಿ ಮುಂದಿನ ನಿರ್ಧಾರದ ಕುರಿತು ಚರ್ಚೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್ TV9.